ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನನ್ನ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಮಲೇಷಿಯಾ ದೇಶದ ಕುಲಾಲಂಪುರ್ ಅನ್ನೋ ಒಂದು ಸಿಟಿಗೆ ಬಂದಿದ್ದೀನಿ. ಆ ಸಿಟಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಸ್ವಾಮಿ ಸುಬ್ರಹ್ಮಣ್ಯನ ಪುಣ್ಯಕ್ಷೇತ್ರ ಇದೆ. ಅಂದರೆ ಮುರುಗನ್ನ ಒಂದು ವಿಶೇಷವಾದಂಥ ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರಕ್ಕೆ ನಾವು ಇವತ್ತು ಬಂದಿದ್ದೀವಿ. ಈ ಪುಣ್ಯಕ್ಷೇತ್ರ ಇರೋದು ಕುಲಾಲಂಪುರ್, ಮಲೇಷ್ಯಾ ದೇಶದ ಕ್ಯಾಪಿಟಲ್ ಸಿಟಿ, ರಾಜಧಾನಿಯಾದಂಥ ಕುಲಾಲಂಪುರಿಂದ. ಆ ಕುಲಾಲಂಪುರದ ಸುಮಾರು 20 ಕಿಲೋಮೀಟರ್ ನಾವು ರಸ್ತೆಯಲ್ಲಿ ಬಂದರೆ ಈ ಜಾಗಕ್ಕೆ ಬರ್ಬೋದು. ಇದಕ್ಕೆ ಬಟು ಕೇವ್ ಅಂತ ಕರೀತಾರೆ. ಇಲ್ಲಿ ಏನೇನು ವಿಶೇಷತೆ ಇದೆ, ಏನೆಲ್ಲ ನಾವು ನೋಡ್ಬೋದು, ಯಾವ್ಯಾವ ವಿಷಯದ ಬಗ್ಗೆ ನಾವು ತಿಳ್ಕೋಬೋದು ಅನ್ನೋದನ್ನ ನಾನು ನಿಮಗೆ ಈ ಒಂದು ಎಪಿಸೋಡ್ನಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ, ಬಟು ಕೇವ್ಸ್ಗೆ ಹೋಗೋಣ. ಇಲ್ಲಿ ಬಹಳ ವಿಶೇಷ ಏನಂತಂದ್ರೆ, ಈ ಒಂದು ಪ್ರದೇಶದಲ್ಲಿ ಸುಣ್ಣದಿಂದ ಮಾಡಿದಂಥ ಗುಹೆಗಳಿದೆ. ಸುಮಾರು 400 ಮಿಲಿಯನ್ ವರ್ಷಗಳ ಹಿಂದೆ, 400 ಇಯರ್ಸ್ ಮಿಲಿಯನ್ಸ್ ವರ್ಷದ ಹಿಂದೆ ಈ ಗುಹೆಗಳೆಲ್ಲ ಆಗಿದ್ದಂತೆ. ಸುಣ್ಣದಿಂದ ತಯಾರಿಸುವಂಥ ಗುಹೆಗಳು. ಅದಕ್ಕೆ ಇಲ್ಲಿಗೆ ಬಟು ಕೇವ್ ಅಂತ ಅಂತಾರೆ. ಇಲ್ಲಿ ಬಟು ಅಂತ ಒಂದು ನದಿ ಹರಿಯುತ್ತೆ. ಆ ನದಿ ದಡದಲ್ಲಿರತಕ್ಕಂಥ ಈ ಒಂದು ಸ್ಥಳಕ್ಕೆ ಬಟು ಕೇವ್ ಅಂತ ಕರೀತಾರೆ. ನೋಡಿ ವೀಕ್ಷಕರೇ, ಇಲ್ಲಿ ಕಾಣ್ತಾ ಇರೋದೆಲ್ಲ ಬರೀ ಸುಣ್ಣದಿಂದ ಮಾಡಿದಂಥ ಗುಹೆಗಳಿವೆ. ಸುಣ್ಣದಿಂದ ಮಾಡಿದಂಥ ಗುಹೆ. ಈ ಸುತ್ತಲೂ ಕೂಡ ಗಿಡ ಬೆಳ್ಕೊಂಡಿದೆ. ಆದರೆ ಗೋಡೆ ಎಲ್ಲ ಸುಣ್ಣದಿಂದ ಮಾಡಿದಂಥದ್ದು, ಕಲ್ಲು. ಇದರೊಳಗೆ ಹಲವಾರು ಗುಹೆಗಳಿದೆಯಂತೆ. ಬಹಳಷ್ಟು ಗುಹೆಗಳಿದೆ ಅಂತ ಹೇಳ್ತಾರೆ. ಗುಹೆಯ ದಡದಲ್ಲಿ ಬಟು ಅಂತ ಒಂದು ನದಿ ಹರಿತಾ ಇದೆ. ತುಂಬ ದೂರದಲ್ಲಿ ಹೋಗಬೇಕು, ನದಿ ಹೋಗಬೇಕು ಅಂದರೆ. ಇಲ್ಲಿ ಈ ಬೆಟ್ಟದ ಗುಹೆಗಳ ಬುಡದಲ್ಲಿ ಹಲವಾರು ದೇವಾಲಯಗಳನ್ನು ಇವಾಗ ನಿರ್ಮಿಸಿದ್ದಾರೆ. ಈ ಬಟು ಗುಹೆ, ಬಟು ಕೇವ್ಸ್ನಲ್ಲಿ ಇಡೀ ಜಗತ್ತಿನಲ್ಲೇ, ಪ್ರಪಂಚದಲ್ಲೇ ಒಂದು ಬಿಗ್ಗೆಸ್ಟ್ ಗಿನ್ನಿಸ್ ರೆಕಾರ್ಡ್ ಆಗುವಂಥ ಒಂದು ಸ್ಥಳನಾಗಿ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಸುಮಾರು 400 ಮಿಲಿಯನ್ ವರ್ಷಗಳ ಹಿಂದೆ ಈ ಗುಹೆ ಹಲವಾರು ಆದಿವಾಸಿ ಜನಗಳು ವಾಸ ಮಾಡ್ತಿದ್ರಂತೆ. ಆಮೇಲೆ ಹೋಗ್ತಾ ಈ ಪಾರಿವಾಳಗಳನ್ನ ಸಾಕಕ್ಕೆ ಶುರು ಮಾಡದಂತೆ. ಗೂಬೆಗಳು, ಪಾರಿವಾಳಗಳೆಲ್ಲ, ಅದ್ರ ಬರೋ ಗೊಬ್ಬರ, ಅದು ಮಲಮೂತ್ರದಿಂದ ಗೊಬ್ಬರ ಆಯಿತು. ಆ ಗೊಬ್ಬರನ ಆದಿವಾಸಿಗಳು, ಚೈನಾ ದೇಶದ ಆದಿವಾಸಿಗಳು ಅದನ್ನ ವ್ಯವಸಾಯಕ್ಕೆ ಯೂಸ್ ಮಾಡ್ತಿದ್ರಂತೆ. 1878ರಲ್ಲಿ ಅಮೆರಿಕದ ವಿಲಿಯಂ ಹೊನಾರ್ಡೋ ಅನ್ನೋರು ಈ ಜಾಗಕ್ಕೆ ಬಂದು ಈ ಜಾಗನ ಪರಿಶೀಲನೆ ಮಾಡ್ತಾರೆ. ಆಗ ಇದು ದೊಡ್ಡ ವಿಶೇಷವಾದ ಗುಹೆ, ಒಳ್ಳೆ ಪವರ್ಫುಲ್ ಗುಹೆ ಅಂತ ಹೇಳಿದಾಗ ಇದನ್ನ ಇಲ್ಲಿ ನಮ್ಮ ಮಲೇಷ್ಯಾ ದೇಶದವರು ಇದಕ್ಕೊಂದು ಒಳ್ಳೆ ಜೀವ ತುಂಬುತ್ತಾರೆ, ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ಒಂದು ಐತಿಹಾಸಿಕ ಸ್ಥಳವಾಗಿ ಮಾಡ್ತಾರೆ. ಅದರಿಂದ ಇದು ಟೂರಿಸ್ಟ್ ಟ್ರಿಪ್ ಅಲ್ಲ, ಇದು ಧಾರ್ಮಿಕ ಸಂಕೇತ ಆಗಿರುವಂತಹ ಒಂದು ವಿಶೇಷವಾದಂಥ ಸ್ಪಿರಿಚುವಲ್ ಸೆಂಟರ್ ಅಂತ ನಾನು ಹೇಳ್ತೀನಿ. ಇಲ್ಲಿ 1880ರಲ್ಲಿ ಈ ಲೋಕಲೈಟ್ಸ್ ಎಲ್ಲ ಏನು ಮಾಡಿ ಇದಕ್ಕೆಲ್ಲ ಶುದ್ಧೀಕರಣ ಮಾಡಿ ಇದಕ್ಕೊಂದು ಧಾರ್ಮಿಕ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತಾರೆ. ಆಮೇಲೆ 1980ರಲ್ಲಿ ಇಲ್ಲಿಗೆ ಒಂದು ಇನ್ನೂ ಮತ್ತಷ್ಟು ಜೀವಕಳೆಯನ್ನು ತುಂಬುತ್ತಾರೆ. ಈ ಬೆಟ್ಟದ ಗುಹೆಯ ಬುಡಭಾಗದಲ್ಲಿ ಒಂದು ವಿಶೇಷವಾದ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಸುಬ್ರಹ್ಮಣ್ಯ ಸ್ವಾಮಿ, ವೇಲಾಯುಧ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ. ಅದೇನು ಹೆಂಗೆ ತಯಾರು ಮಾಡಿದ್ದಾರೆ ಅಂತಂದ್ರೆ, 350 ಟನ್ ಸ್ಟೀಲ್ನ ಹಾಕಿ 300 ಲೀಟರ್ ಗೋಲ್ಡ್ ಪೇಂಟ್ ಅನ್ನು ಮಾಡಿದ್ದಾರೆ. 350 ಟನ್ನಲ್ಲಿ ಈ ವಿಗ್ರಹವನ್ನು ಮಾಡಿದ್ದಾರೆ. ನೋಡಿ, 350 ಟನ್ನಲ್ಲಿ ಕಬ್ಬಣ ಹಾಕಿ ಈ ವಿಗ್ರಹ ಮಾಡಿ 300 ಲೀಟರ್ ಗೋಲ್ಡ್ ಪೇಂಟ್ ಅಲ್ಲಿ ಮಾಡಿರುವಂತ ಒಂದು ವಿಶೇಷವಾದಂಥ ವೇಲಾಯುಧ ಸುಬ್ರಹ್ಮಣ್ಯ. ಈ ಸುಬ್ರಹ್ಮಣ್ಯ ಬಹಳ ವಿಶೇಷವಾದಂಥದ್ದು. ಇಡೀ ಜಗತ್ತಿನಲ್ಲೇ ಮುರುಗನ ಹೆಸರಿನಲ್ಲಿ ಹೇಳಿದಾಗ, ಸುಬ್ರಹ್ಮಣ್ಯ ಹೆಸರು ಹೇಳಿದಾಗ ಅತಿ ಎತ್ತರದ ಹೈಟು 140 ಅಡಿ ಹೈಟ್ ಇದೆ. ಇದರಲ್ಲಿ 140 ಅಡಿ ಉದ್ದದ ಸುಬ್ರಹ್ಮಣ್ಯ ದೇವರು ಇಲ್ಲಿ ಸ್ಥಾಪನೆ ಮಾಡಿದರೆ ಈ ಗುಹೆ ಬುಡದಲ್ಲಿ, ಕೆಳಭಾಗದಲ್ಲಿ.
ಈ ದೇವಸ್ಥಾನ ಅಂದ್ರೆ ಗುಹೆ ಒಳಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಬೇಕು ಅಂತಂದ್ರೆ ನಾವು 272 ಮೆಟ್ಲನ್ನು ಹತ್ತಬೇಕು ಮತ್ತು 272 ಮೆಟ್ಲನ್ನು ಹತ್ತಿ ಇಳಿಬೇಕು. 1920ರಲ್ಲಿ ಈ ಲೋಕಲ್ ಗೌರ್ಮೆಂಟು ಸ್ವಾಮಿಯನ್ನು ದರ್ಶನ ಮಾಡಲಿಕ್ಕೆ 272 ಮೆಟ್ಲುಗಳನ್ನು 1920ರಲ್ಲಿ ಕಟ್ತಾರೆ. ಅದಕ್ಕೆ ಮುಂಚೆ ಎಲ್ಲ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಅದಾದ ಸ್ವಲ್ಪ ದಿನಕ್ಕೆ ಒಂದು ಬಣ್ಣವನ್ನು ಬಳಿತಾರೆ ಆ ಮೆಟ್ಲುಗಳಿಗೆ. ನೋಡಿ, ಆ ಬಣ್ಣ ಬಳಿದಿರುವಂತಹ ಮೆಟ್ಲುಗಳು ಇದು 1920ರಲ್ಲಿ ಮೆಟ್ಲಾಯಿತು. ಆಮೇಲೆ ಹೋಗ್ತಾ ಹೋಗ್ತಾ ಒಂದೊಂದು ಕಲರನ್ನು, ಒಂದೊಂದು ಮೆಟ್ಲಿಗೆ 10 ಮೆಟ್ಲಿಗೆ ಒಂದೊಂದು ಕಲರನ್ನು ಬಣ್ಣ ಬಳಿದು ಸ್ವಾಮಿ ದರ್ಶನಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಹತ್ತು ಇಳಿಯೋಕ್ಕೋಸ್ಕರ ಒಂದು ಗ್ರಿಲ್ ಕೂಡ ಹಾಕಿದ್ದಾರೆ. ಮುಂಚೆ ಇರಲಿಲ್ಲ, ಭಾಳ ಕಷ್ಟಪಟ್ಟು ಹತ್ತಬೇಕಾಗಿತ್ತು ಗುಹೆಗೆ. ಈಗ ಗ್ರಿಲ್ ಇಟ್ಕೊಂಡು ನಿಧಾನಕ್ಕೆ ನಾವು 272 ಮೆಟ್ಲನ್ನು ಹತ್ತುವಂಥ ಅವಕಾಶ ಈ ಲೋಕಲ್ ಗೌರ್ಮೆಂಟ್ ಮಾಡಿಕೊಟ್ಟಿದೆ. ಬನ್ನಿ ನಾವು ಹಾಗಾದರೆ ಆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಬೇಕು ಅಂತಂದರೆ ನಾವು ಈ 272 ಮೆಟ್ಟನ್ನು ಹತ್ತು ಹೋಗ್ಬೇಕು. ಹಾಗಾದ್ರೆ ಬನ್ನಿ ಸ್ವಾಮಿ ದರ್ಶನ ಮಾಡೋಣ. 272 ಮೆಟ್ಟನ್ನು ಹತ್ತಿ ನಾವು ಇವಾಗ ಬಟ್ಟು ಗುಹೆಗೆ ಸುಮಾರು 200 ಮೆಟ್ಲುಗಳನ್ನು ನಾವು ಹತ್ತಿದ್ದೀವಿ. ಇಲ್ಲಿ ಹತ್ತು ಬಂದಾಗ ಈ ಪ್ರಕೃತಿಯ ಒಂದು ವಿಸ್ಮಯವನ್ನು ನಾವು ನೋಡಿದಾಗ ಬಹಳ ಖುಷಿ ಆಗುತ್ತೆ. ನೋಡಿ, ನನ್ನ ಹಿಂದ್ಗಡೆ ಒಂದು ಗುಹೆ ಇದೆ ನೋಡಿ, ಎಲ್ಲ ಸುಣ್ಣದ ಗುಹೆಗಳವೆಲ್ಲ. ಆ ಗುಹೆ ಪೂರ್ತಿ ಸುಣ್ಣದಿಂದ ಮಾಡಿದಂಥ ಗುಹೆಗಳು. ಹಾಗೆ ಈ ದೇವಸ್ಥಾನದ ಎಂಟ್ರೆನ್ಸ್ ಇದು. ಗುಹೆ ಮೇಲ್ಗಡೆ ನೋಡಿ, ಎಲ್ಲ 400 ಮಿಲಿಯನ್ ವರ್ಷಗಳ ಹಿಂದೆ ಪ್ರಕೃತಿಯಿಂದ ಸೃಷ್ಟಿಯಾಗಿರುವಂಥ ಈ ಗುಹೆ ಮಾನವ ಸೃಷ್ಟಿ ಮಾಡಿದ್ದಲ್ಲ. ಇದು ಪ್ರಕೃತಿಯಿಂದಲೇ ಆಗಿರುವಂಥದ್ದು. ಇದನ್ನು ಯಾರು ಸೃಷ್ಟಿ ಮಾಡೋದು, ಯಾವಾಗ ಸೃಷ್ಟಿ ಮಾಡೋದು ಗೊತ್ತಿಲ್ಲ. ಸುಮಾರು 400 ಮಿಲಿಯನ್ಸ್ ವರ್ಷಗಳ ಹಿಂದಿನ ಒಂದು. ಹಾಗೆ ನೋಡಿದ್ರೆ ಪಕ್ಕದಲ್ಲೆಲ್ಲ ಕಾಡಿದೆ. ಜನಗಳೆಲ್ಲ ಬಹಳ ಉಲ್ಲಾಸದಿಂದ ತಮ್ಮದೇ ಆದಂಥ ಒಂದು ಖುಷಿನಲ್ಲಿ ಹತ್ತು ಹಿಡಿದು ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿಂದ ನಿಂತ್ಕೊಂಡು ನೋಡಿದಾಗ ಸ್ವಾಮಿಯ ಬೆನ್ನಿಯ ಹಿಂದಾಗ ಆ ಮೂರ್ತಿಯ ದರ್ಶನ ಆಗುತ್ತೆ. ಹಾಗೆ ಕೋಲಾಲಂಪುರ್ ಸಿಟಿ, ಆ ಸಿಟಿಗೆ ಎತ್ತರದ ಆಕಾಶದಲ್ಲಿರುವಂಥ ದೊಡ್ಡ ಅಪಾರ್ಟ್ಮೆಂಟನ್ನು ಕೂಡ ನಾವು ಇಲ್ಲಿಂದ ನೋಡ್ಬೋದು. ನೋಡಿ, ನಾವೀಗ 272 ಮೆಟ್ಲುಗಳನ್ನು ಹತ್ತಿ ಈ ಗುಹೆಯ ಮಧ್ಯಭಾಗಕ್ಕೆ ಒಂದು ದ್ವಾರಪಾಲಕ ಅಂತ ಹೇಳ್ತಾರೆ. ಇಲ್ಲಿ ಈ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಒಳಗಡೆ ಗುಹೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಿಂದೆ ಈ ಗುಹೆ ಒಳಗೆ ಬಾವಲಿಗಳು, ಪಾರಿವಾಳಗಳೆಲ್ಲ ಸಾಕ್ತಾ ಇದ್ರಂತೆ. ಅದು ಮಲ ಅಂದರೆ ಅದರ ವೇಸ್ಟ್ ಪ್ರಾಡಕ್ಟನ್ನು ಜಮೀನುಗಳಿಗೆ ಗೊಬ್ಬರವಾಗಿ ಯೂಸ್ ಮಾಡ್ತಿದ್ರು. ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣವೇ ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯವರ ವಿಗ್ರಹವನ್ನು ಇಲ್ಲಿ ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ. ಈ ಎಂಟ್ರೆನ್ಸು ಮತ್ತು ಇಲ್ಲೆಲ್ಲ ನೋಡಿದ್ರೆ ಸುಣ್ಣದ ಗುಹೆ ನೋಡಿ. ಈ ಸುಣ್ಣದಿಂದ ಮಾಡಿದಂಥ ಗುಹೆ ಭಾಳ ವಿಶೇಷವಾದ ಡಿಸೈನಲ್ಲಿದೆ. ಹಾಗೆ ನಾವು ಮೇಲೆ ತಲೆ ಎತ್ತು ನೋಡಿದಾಗ ಆ ಡಿಸೈನ್ ಹೇಗಿದೆ ಅಂತಂದರೆ ಆಶ್ಚರ್ಯ. ಯಾರೋ ಅದನ್ನು ಕೈಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಗುಹೆ ನಮ್ಮ ಸೆಂಟ್ರ್ ಭಾಗದಲ್ಲಿ ನೋಡಿದಾಗ ಮತ್ತು ಮೇಲ್ಭಾಗದಲ್ಲಿ ನೋಡಿದಾಗ ಅದು ಒಂದು ವಿಶೇಷವಾಗಿ ಇನ್ನು ಇಂಟೀರಿಯರ್ ಡೆಕೋರೇಷನ್ ಮಾಡಿದಾಗ ಇರುತ್ತೆ. ಈಗ ನಾವು ಸ್ವಾಮಿಯ ಮುರುಗನ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಲಿಕ್ಕೆ ಒಳಗಡೆ ಗುಹೆ ಒಳಗೆ ಹೋಗೋಣ. ಬನ್ನಿ ಸುಬ್ರಹ್ಮಣ್ಯ ದರ್ಶನ ಮಾಡೋಣ. ನಾವು ಗುಹೆಯ ಮುಂಭಾಗದಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಈಗ ಮೂಲ ವಿಗ್ರಹವನ್ನ ಈ ಗುಹೆ ಒಳಗಡೆ ಹೋಗ್ಬೇಕು. ನೋಡಿ, ಇಲ್ಲಿಂದ ಹೋಗಿ ಸುಮಾರು ಒಂದು
20 ಮೆಟ್ಲನ್ನು ಇಳಿದ್ರೆ ಸ್ವಾಮಿ ಸನ್ನಿಧಾನವನ್ನು ನಾವು ನೋಡ್ಬೋದು. ಕೆಳಗಡೆ ಇಳಿದು ಹೋಗಬೇಕು. ಈಗ ಕೆಳಗಡೆ ಇಳಿದು ಹೋಗಿ ದೇವ್ರ ದರ್ಶನ ಮಾಡೋಣ. ನಾವು ಗುಹೆಯ ಮುಖ್ಯ ದ್ವಾರದಿಂದ ಕೆಳಗಿಳಿದು ಬಂದಾಗ ಈ ದೊಡ್ಡ ಗುಹೆ ಒಂದು ಸಭಾಂಗಣ ಇದ್ದಾಗೆ ಆಡಿಟೋರಿಯಂ ತರ ಕಾಣುತ್ತೆ ನೋಡಿ. ಈ ಗುಹೆ ಈ ಜಾಗದಲ್ಲೇ ಸುಬ್ರಹ್ಮಣ್ಯನ ಒಂದು ವೇಲಾಯುಧವನ್ನ ಪ್ರತಿಷ್ಠಾಪನೆ ಮಾಡುವಂತ ದೇವಸ್ಥಾನ. ಮತ್ತು ಆ ಮೆಟ್ಲು ಹತ್ತು ಹೋದ್ರೆ ಬಲ್ಲಿ ದೇವಸೇನೆ ಜೊತೆ ಇರತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜಾಗದಲ್ಲಿ ನಾವು ನಮ್ಮ ತಲೆ ಎತ್ತಿ ಸುತ್ತಲೂ ನೋಡಿದಾಗ ಮೇಲ್ಗಡೆ ಯಾವ ರೀತಿ ಗುಹೆ ನಿರ್ಮಾಣ ಆಗಿದೆ ಅನ್ನೋದನ್ನ ನೀವೇ ಕಣ್ತುಂಬ ನೋಡ್ಬೋದು. ನೋಡಿ ಒಂದ್ಸಲ ಆ ಮೇಲ್ಗಡೆಯಿಂದ ಸುತ್ತಲೂ ನೋಡ್ಕೊಂಡ್ ಬಂದಾಗ ನಮಗೆ ಒಂದು ಈ ಗುಹೆ ನಿರ್ಮಾಣ ಹೇಗಾಗಿದೆ ಅವತ್ತಿನ ಕಾಲದಲ್ಲಿ 400 ಮಿಲಿಯನ್ ವರ್ಷಗಳ ಹಿಂದೆ ಈ ಸುಣ್ಣದಿಂದ ಕಟ್ಟಲ್ಪಟ್ಟಂತ ಗುಹೆ ಯಾವ ರೀತಿ ಈ ಗುಹೆ ನಿರ್ಮಾಣ ಮೇಲಿಡ ಆ ಆರ್ಕಿಟೆಕ್ಟ್ ಆ ಒಂದು ಆಕಾರ ಮತ್ತೆ ಅದರ ಸಂಯೋಜನೆ ಅದು ಇಂಟಿಗ್ರೇಟ್ ಮಾಡೋದು ಜೋಡಿಸಿರೋ ರೀತಿ ನೋಡಿದ್ರೆ ಬಹಳ ವಿಸ್ಮಯ ನಮಗೆ. ಈಗ ಸುಬ್ರಹ್ಮಣ್ಯನ ಆಯುಧ ವೇಲಾಯುಧ ಅಂತ ಕರೀತಾರೆ. ಅದು ಬಹಳ ವಿಶೇಷವಾದಂತಹ ಆಯುಧ. ಆ ಆಯುಧಕ್ಕೆ ಒಂದು ಸಪರೇಟ್ ದೇವಸ್ಥಾನ ಮಾಡಿದ್ದಾರೆ. ಅಲ್ಲಿ ಬನ್ನಿ ಆ ವೇಲಾಯುಧನ ದರ್ಶನ ಮಾಡೋಣ. ನಾವೀಗ ಸುಬ್ರಹ್ಮಣ್ಯ ಸ್ವಾಮಿನ ಆಯುಧ ವೇಲಾಯುಧ ಆ ಸನ್ನಿಧಾನಕ್ಕೆ ಬಂದಿದ್ದೀವಿ. ನೋಡಿ ಆ ವೇಲಾಯುಧಕ್ಕೆ ಕೆಳಗಡೆ ಇಟ್ಟಿದ್ದಾರೆ. ಆ ಕೆಳಗಡೆ ಇಟ್ಟಂತ ವೇಲಾಯುಧಕ್ಕೆ ಇಲ್ಲಿ ಪೂಜೆ ಮತ್ತೆ ಅಭಿಷೇಕ ಆಗುತ್ತೆ. ಈ ಗುಹೆ ಒಳಗಡೆ ಸ್ವಾಮಿಯನ್ನ ವಿಗ್ರಹ ರೂಪದಲ್ಲಿ ಮತ್ತೆ ಆಯುಧ ರೂಪದಲ್ಲಿ ಆರಾಧನೆ ಮಾಡ್ತಾರೆ.参观，他们那边因为广州也是这种气候。ಈಗ ನಾವು ಗುಹೆ ಒಳಗೆ ಬಂದ ಮೇಲೆ ಇನ್ನೊಂದು ಫ್ಲೋರ್ ಗುಹೆ ಇದೆ ಇಲ್ಲಿ.
ಇನ್ನೊಂದು ಫ್ಲೋರ್ ಅಂತೂ ಹೋಗಬೇಕು ಗುಹೆಗೆ. ಇಲ್ಲಿ ವೇಲಾಯುಧ ಸುಬ್ರಹ್ಮಣ್ಯ ಆಯುಧನ ದೇವಸ್ಥಾನ ಇದೆ ನೋಡಿ, ಈ ದೇವಸ್ಥಾನ. ಇದಾದ್ಮೇಲೆ ಇಲ್ಲಿಂದ ಒಂದು 40 ಮೆಟ್ಲು ಹತ್ತು ಹೋದ್ರೆ ಇನ್ನೊಂದು ಗುಹೆ ಇದೆ. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ಇಬ್ಬರು ಹೆಂಡತಿಯ ಜೊತೆ ನೆಲೆಯಾಗಿದ್ದಾರೆ. ಆ ದೇವ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ನಾವೀಗ ಮೇಲ್ಗಡೆ ಫ್ಲೋರ್ಗೆ ಬಂದ್ಬಿಟ್ಟಿದ್ದೀವಿ. ಮೆಟ್ಲತ್ತಿ ಮೇಲತ್ತಿ ಬಂದಾಗ ನೋಡಿ ಗುಹೆ, ನಾವು ಮೇಲಿಂದ ಹತ್ತು ನೋಡಿದಾಗ ಆ ಗುಹೆ ಮಳೆ ಬಿದ್ದು ಅಥವಾ ಹೇಗೋ ಗೊತ್ತಿಲ್ಲ, ಒಳ್ಳೊಳ್ಳೆ ಡಿಸೈನ್ ಆಗಿದೆ. ಇದು ಬಾಳೆಗೊನೆಯಲ್ಲಿ ಹೂವು ಮೊಗ್ಗು ಬಿಡುತ್ತಲ್ಲ, ಬಾಳೆ ಮೊಗ್ಗು ಆ ಥರ ಕಾಣುತ್ತೆ ನೋಡಿ. ಗುಹೆ ಬಾಳೆ ಮೊಗ್ಗು ಥರ ಇದೆ, ಬಾಳೆ ಮೊಗ್ಗು. ಅದು ಮೇಲ್ಗಡೆ ನೋಡಿದಾಗ ಮಳೆ ಬಂದು ಅಥವಾ ಹಿಮ ಬಿದ್ದು ಏನೋ ಗೊತ್ತಿಲ್ಲ, 400 ವರ್ಷಗಳ ಹಿಂದಿನ ಗುಹೆ ಇದು. ಈ ಗುಹೆಯಲ್ಲಿ ಮೇಲ್ಗಡೆ ಮಳೆ ಬಿದ್ದು ನಮ್ಮ ಎಡಗಡೆನೂ ಕೂಡ ಇಷ್ಟು ವಿಶೇಷವಾಗಿ ಕೈಯಲ್ಲಿ ಕೆತ್ತಿದ ಥರ ಇದೆ, ಕೈಯಲ್ಲಿ ಕೆತ್ತಿರೋ ಥರ ಇದೆ ಈ ಗುಹೆ. ನೋಡೋದಲ್ಲ ಇಲ್ಲಿ ಗುಹೆ ಹೇಗೆ ನಿರ್ಮಾಣ ಆಗಿದೆ ಅಂತ. ಈಗ ಸುಬ್ರಹ್ಮಣ್ಯ ಸ್ವಾಮಿ ವಲ್ಲಿ ದೇವಯಾನಿ ಜೊತೆ ನೆಲೆಯಾಗಿರುವಂಥ ಈ ಸ್ಥಳ ನೋಡಿದ್ರೆ ನಾವು ಮೇಲ್ಗಡೆ ಹಾಗೆ ನಿಧಾಗೆ ತಲೆ ಎತ್ತಿ ನೋಡಿದಾಗ ಮೇಲ್ಗಡೆ ಸನ್ಲೈಟ್ ಬರಲಿಕ್ಕೆ ವೆಂಟಿಲೇಷನ್ ಆಗಿದೆ. ಇದು ಪ್ರಕೃತಿಯಿಂದನೇ ಆಗಿರುವಂಥದ್ದು ನೋಡಿ, ಸನ್ಲೈಟ್ ಮೇಲ್ಗಡೆಯಿಂದ. ಹಾಗೆ ನಾವು ಬಲಗಡೆ ನೋಡಿದಾಗ ಹಾಗೆ ಕೆಳಗೆ ಬಂದರೆ ಮರ ಗಿಡಗಳು, ಜೊತೆಗೆ ಈ ಬಂಡೆ ಹೇಗೆ, ಇದು ಯಾವ ಕಲ್ಲು ಅಂತ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ವಿಶೇಷವಾಗಿದೆ. ಹಾಗೆ ಈ ಕಡೆ ಬಂದಾಗ ಈ ಕಡೆ ನೋಡಿದಾಗ ನೋಡಿ ಸುಮಾರು 400 ಮಿಲಿಯನ್ಸ್ ಅಲ್ಲಿ ರೈನ್ ವಾಟರು ವೆದರ್ ಕಂಡೀಷನಿಂದ ಆಟೋಮೆಟಿಕ್ ಆಗಿ ತನ್ನ ಡಿಸೈನ್ ಚೇಂಜ್ ಆಗ್ತಾನೆ ಇದೆ. ಹಾಗೆ ಇದನ್ನು ನೋಡಿದಾಗ ನಾವು ಯಾವುದೋ ಒಂದು ಮರ, ನಮ್ಮ ಕೆಲವು ಕಡೆ ಆಲದ ಮರ ಭೂಮಿಗೆ ಸ್ಪರ್ಶ ಆಗಿರುತ್ತೆ. ಹಾಗೆ ಈ ಸ್ಟೋನ್ ಕೂಡ ಅಷ್ಟೇ. ಈ ಸ್ಟೋನು ಇದು ಒಂದು ಮರನೋ ಕಲ್ಲು ಗೊತ್ತಿಲ್ಲ, ಮುಟ್ಟು ನೋಡಿದ್ರೆ ಮರ ಥರನೂ ಇದೆ, ಕಲ್ಲು ಥರನೂ ಇದೆ. ಮುಟ್ಟು ಶಬ್ದ ಬರುತ್ತೆ. ಅದು ಪೀಸಾಗಿ ಕೊಂಬೆಗಳು ಅಂತ ಅನ್ಕೋಬಹುದು. ಯಾವ ಇದು ನ್ಯಾಚುರಲ್ ಸ್ಟೋನ್ ಅಂತೂ ಅಲ್ಲ. ನ್ಯಾಚುರಲ್ ಸ್ಟೋನ್ ಆಗಿದ್ರೆ ಗೊತ್ತಾಗ್ತಿತ್ತು. ನ್ಯಾಚುರಲ್ ಸ್ಟೋನ್ ಆಗಿದ್ರೆ 400 ಮಿಲಿಯನ್ ವರ್ಷಗಳಿಂದ ಅದು ಬಿದ್ದೋಗ್ತಿತ್ತು, ಇಲ್ಲ ಪುಡಿಪುಡಿ ಆಗ್ತಿತ್ತು. ಇದು ಸ್ಟೋನ್ ಅಲ್ಲ, ಇದು ಆದ್ರೂ ಒಂದು ರೀತಿ ಮರದ ರೂಪದಲ್ಲಿರುವಂಥ ಕಲ್ಲು. ಇದನ್ನು ಒಂದು ರೌಂಡ್ ಪ್ರದಕ್ಷಿಣೆ ಮಾಡಬಹುದು. ಇಲ್ಲಿ ಈ ಗುಹೆದ ಒಂದು ಬರ್ಡ್ ವ್ಯೂ ಅಂತ ಹೇಳ್ತಾರೆ. ಇದು ಒಂದು ಅಲ್ಲಿಂದ ಗೋಪುರ ಕಾಣುತ್ತೆ. ಹಾಗೆ ಇದು ನೋಡಿದ್ರೆ ನೋಡಿ, ಇದು ಆ ಕಲ್ಲಿನ ಒಂದು ಎಡ್ಜು ಭೂಮಿಗೆ ಹೋಗಿದೆ ನೋಡಿ. ಇದು ಭೂಮಿಗೆ ಹೋಗಿ ಸೇರ್ಕೊಂಡಿದೆ ಎಡ್ಜ್, ಇಲ್ಲಿ ಬಂದು ಸೇರಿದೆ ನೋಡಿ ಭೂಮಿ ಮೇಲಿಂದ. ಆ ಕಲ್ಲು ಟಚ್ ಆಗಿದೆ ಈಗ. ಇಲ್ಲಿ ಒಂದು ಸಣ್ಣ ಸಣ್ಣ ಗುಹೆಗಳಿವೆ. ಈ ಗುಹೆ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಜನ ಹೋಗ್ತಾರಂತ ಹೋಗ್ಬಾರ್ದು ಅಂತಾನೆ ಅಲ್ಲಿ ಒಂದು ಸಣ್ಣ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಗೇಟ್ ಹಾಕ್ಬಿಟ್ಟಿದ್ದಾರೆ. ಇದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಗುಹೆಗಳು, ಸಣ್ಣ ಸಣ್ಣ ಗುಹೆಗಳು. ಹಾಗೆ ನಾವು ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ರೆ ಈ ರೀತಿ ಸಣ್ಣ ಸಣ್ಣ ನೋಡಿ ಆ ಮರದ ಗುಹೆ. ಇಲ್ಲಿ ನಾವು ಬೆಳಕಿಗೆ ಬಂದರೆ ಗೊತ್ತಾಗುತ್ತೆ, ಒಂದು ವಿಶೇಷವಾದ ಆಕಾರದಲ್ಲಿದೆ ಆ ಗುಹೆ ಒಳಗಡೆ. ಇದು ಒಂದು ಸಣ್ಣ ಗುಹೆ ಇತ್ತು ಅನ್ಸುತ್ತೆ, ಆದರೆ ಅದನ್ನ ಯಾವುದೋ ಒಬ್ಬ ಮನುಷ್ಯ ಹೇಲಿಯನ್ ತರ ಕಾಣುತ್ತೆ ಅದನ್ನು ಒಳಗಡೆ ನೋಡಿದಾಗ. ಅದ್ರದ್ದು ಕೈ, ಹೊಟ್ಟೆ, ಹೃದಯ ಭಾಗ, ಮುಖ, 2 ಕಣ್ಣು ಇದೆಲ್ಲ ನೋಡಿದಾಗ
ಯಾವುದೋ ಒಂದು ಏಲಿಯನ್ ಇಲ್ಲಿ ಬಂದಿದೆ ಅಥವಾ ಏಲಿಯನ್ಸ್ ಇದು ಮಾಡಿರ್ಬೋದು ಅಂತ ಭಾವನೆ ಬರ್ತದೆ. ಹಾಗೆ ಮುಂದೆ ಬಂದರೆ ನಾವು ಈ ಕಡೆ ನೋಡಿದಾಗ ಇಲ್ಲಿ ಯಾವುದೋ ಒಂದು 2 ಏಲಿಯನ್ಸ್ ಕೂತಿರೋ ಥರ ಕಾಣುತ್ತೆ ನಮಗೆ. ಅಲ್ಲಿ ಒಂದೆರಡು ಏಲಿಯನ್ಸ್ ಯಾವುದೋ ಇದೆ, ಇದು ಯಾವುದೋ ಲೋಕದ ಜನರು ಇಲ್ಲಿ ಬಂದು ಇದನ್ನು ಮಾಡಿದ್ದಾರೆ ಅನ್ನೋ ಒಂದು ಭಾವನೆ ಬರ್ತದೆ. ಇಲ್ಲಿ ಅದರೊಳಗೊಂದು ಗುಹೆ ಇದೆ, ಅಲ್ಲಿ ನೋಡಿ ಸಣ್ಣದೊಂದು ಗುಹೆ ಇದೆ ನೋಡಿ ಇಲ್ಲಿ. ಆ ಒಂದು ಸಣ್ಣದೊಂದು ಗುಹೆ ಒಳಗಡೆ ಅದು ಎಲ್ಲೋಗುತ್ತೋ ಗೊತ್ತಿಲ್ಲ, ಒಟ್ಟು ಗುಹೆ ಒಳಗೆ ಗುಹೆಗಳು ಬಹಳಷ್ಟಿವೆ ಇದೆಲ್ಲ. ಮತ್ತು ಇಲ್ಲಿ ಆಕಾರ ನೋಡಿದಾಗ ಈ ಕಲ್ಲು ಯಾವ ರೀತಿ ಕನ್ವರ್ಟ್ ಆಗಿದೆ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ. ಅದಕ್ಕೆ ಕೆಲವು ಸಪೋರ್ಟ್ ಇಲ್ಲ, ಕೆಲವು ಸಪೋರ್ಟ್ ಇದೆ, ಮಧ್ಯೆ ಕಟ್ಟಾಗಿದೆ. ಆದರೂ ಕೂಡ ಅದೊಂದು ಡಿಸೈನ್, ಬಾಗಿಲಿಗೆ ತೋರಣ ಕಟ್ಟೋ ರೀತಿಲಿ ಆಗಿದೆ ಇದು. ಈ ಗೋಪುರ ಪಕ್ಕದಲ್ಲಿ ನಾವು ನೋಡಿದಾಗ ಒಂದು ಕಾಡಿನ ಇದೆ. ಇದೇ ಈ ಶಿಖರದ ಈ ಗುಹೆಯ ಕೊನೆ ಭಾಗ. ಆಕಾಶ ನೋಡ್ಬೋದು. ಇದು ಬೆಳಕು ಬರಲಿ ಅಂತೇಳಿ ವೆಂಟಿಲೇಷನ್ ಪ್ರಕೃತಿಯ ಸೃಷ್ಟಿ ಮಾಡಿಕೊಂಡಿದೆ, ಇದು ಮಾನವ ಸೃಷ್ಟಿ ಮಾಡಿದ್ದಲ್ಲ. ಮತ್ತು ಈ ಕಡೆ ಸೈಡ್ನಲ್ಲಿ ನೋಡಿ ಅಲ್ಲೆಲ್ಲ ಸಣ್ಣ ಸಣ್ಣ ಗುಹೆಗಳಿವೆ ಒಳಗಡೆ. ಆ ಗುಹೆಗಳು ನೋಡಿ ಅಲ್ಲೆಲ್ಲ ಸಣ್ಣ ಸಣ್ಣ ಗುಹೆ ಇದೆ ನೋಡಿ ಒಳಗಡೆ. ಗುಹೆ ಮೇಲೆ ಗುಹೆಗಳಿವೆ. ಈಗ ಈ ಗುಹೆ ಬಗ್ಗೆ ವರ್ಣನೆ ಮಾಡಿದ್ದಾಯಿತು. ಈ ಗುಹೆ ಒಳಗೆ ಇದೆ ಲಾಸ್ಟ್ ಫ್ಲೋರು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳು ತನ್ನ 2 ಹೆಂಡತಿಯರು ಒಲ್ಲಿ ದೇವಯಾನಿ ಇಬ್ಬರ ಜೊತೆ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅವ್ರ ದರ್ಶನ ಮಾಡಿ ನಮ್ಮ ಕಾಳಸರ್ಪ ದೋಷ, ಯಾವುದೇ ರೀತಿ ಚರ್ಮವ್ಯಾಧಿ ರೋಗಗಳಿದ್ದರೆ, ಮಕ್ಕಳಾಗ್ತಿಲ್ಲ ಅಂದರೆ, ಮದುವೆ ಆಗ್ತಿಲ್ಲ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ 2 ಹೆಂಡತಿ ಸಮೇತ ಇಲ್ಲಿದ್ದಾರೆ. ಒಲ್ಲಿ ದೇವಯಾನಿ ಅಂತ. ಒಲ್ಲಿ ದೇವಯಾನಿ ಸಮೇತ ಇರುತ್ತ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ ನಮ್ಮ ಪಾಪವನ್ನು ಕಳ್ಕೊಳ್ಳೋಣ. ಬನ್ನಿ ದೇವರ ದರ್ಶನ ಮಾಡೋಣ. ಈಗ ಬಟ್ಟು ಕೇವ್ಸ್, ಬಟ್ಟು ಗುಹೆ ಕೊನೆಯ ಭಾಗ, ಲಾಸ್ಟ್ ಭಾಗದಲ್ಲಿರುವಂತ ದೇವಾಲಯಕ್ಕೆ ಬಂದಿದ್ದೀವಿ. ನಾನು ಆಗ್ಲೇ ಹೇಳಿದೆ, ಸುಬ್ರಹ್ಮಣ್ಯ ಸ್ವಾಮಿಯವರು ಒಲ್ಲಿ ದೇವಯಾನಿ ಸಮೇತ ನೆಲೆಸಿರುವಂತ ಈ ಗುಹೆ ಒಳಗಡೆ ದರ್ಶನ ಮಾಡಕ್ಕೆ ಬಂದಿದ್ದೀವಿ. ಆ ಭಗವಂತ ನಿಮಗೆ ಎಲ್ಲ ಸರ್ಪದೋಷ, ವಿವಾಹ ಪ್ರತಿಬಂಧಕ ದೋಷ ಮತ್ತೆ ಸಂತಾನ ಪ್ರತಿಬಂಧಕ ದೋಷ ನಿವಾರಣೆ ಆಗಲಿ ಅಂತ ನಿಮ್ಮೆಲ್ಲರೂ ಪರವಾಗಿ ಒಲ್ಲಿ ದೇವಯಾನಿ ಸಮೇತ ಇರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಕೊನೆಯದಾಗಿ ಒಲ್ಲಿ ದೇವಯಾನಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಆದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ತಂದೆ ಈಶ್ವರ ಪರಮೇಶ್ವರ ಇಲ್ಲಿ ಚಿದಂಬರಮನ ನಟರಾಜನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಸಾನ್ನಿಧ್ಯದಲ್ಲಿ ನಾಟ್ಯಮೂರ್ತಿ, ನರ್ತನ ಮೂರ್ತಿ ನಟರಾಜ ಕೂಡ ಪಾರ್ವತಿ ಸಮೇತ ಈ ಒಂದು ಸನ್ನಿಧಾನ ಸ್ಥಾಪನೆ ಮಾಡಿದ್ದಾರೆ. ಗುರೂಜಿ ಬಟು ಗುಹೆಗಳಲ್ಲಿದ್ದಾಗ ಗುರೂಜಿಯಿಂದ ದೀಕ್ಷೆ ಪಡೆದ ಚಿಕ್ಕಮಗಳೂರಿನ ಭಕ್ತರು ಗುರೂಜಿಯನ್ನು ಭೇಟಿ ಮಾಡಿದರು. ಈ ಒಂದು ಸ್ಥಳಕ್ಕೆ ನಮ್ಮನ್ನ ಕರ್ಕೊಂಡು ಬಂದು ಈ ಒಂದು ವಿಶೇಷವಾದ ಸ್ಥಳದ ಬಗ್ಗೆ ಇಂಟ್ರಡಕ್ಷನ್ ಪರಿಚಯ ಮಾಡಿಕೊಟ್ಟು ಈ ದೈವ ಸಾನ್ನಿಧ್ಯದಲ್ಲಿ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಕಟಾಕ್ಷ ಪ್ರಾಪ್ತಿ ಮಾಡಲಿಕ್ಕೆ ನಮ್ಮ ಜೊತೆಗೆ ಈ ಕೋಲಾಲಂಪುರ್ನಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಒಬ್ಬರು ಕೆಲಸ ಮಾಡ್ಕೊಂಡಿದ್ದಾರೆ, ಶಶಿ ಅಂತೇಳಿ. ಶಶಿಯವರು ಕೂಡ ನಮ್ಮ ಜೊತೆಗೆ ಬಂದರು. ಇವರು ನಮ್ಮ ಶಶಿ ಅಂತೇಳಿ ಸುಮಾರು 3 ದಿನದಿಂದ ಕೂಡ ನಮ್ಮ ಜೊತೆಲೇ ಇದ್ದು ಕೋಲಾಲಂಪುರ್ನ ಎಲ್ಲ ಸಿಟಿ ಎಲ್ಲ ತೋರಿಸಿ ಇಂಟ್ರಡಕ್ಷನ್ ಕೊಟ್ಟು ಈ ಪ್ಲೇಸ್ನ ಬಟ್ಟು ಗುಹಾಗೆ ಕರ್ಕೊಂಡು ಬಂದು ನಮ್ಮನ್ನೆಲ್ಲ ತೋರಿಸಿದ್ದಾರೆ.
ಅವ್ರಿಗೂ ಕೂಡ ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಧನ್ಯವಾದಗಳು.